ಸ್ತ್ರೀಯರಿಗೆ ಕೆಲವು ಕಿವಿ ಮಾತುಗಳು. ಮನೆಯಲ್ಲಿರುವ ಹೆಣ್ಣನ್ನು ಲಕ್ಷ್ಮಿ ಎಂದು ಹೇಳುತ್ತಾರೆ. ಅಂತಹ ಮನೆಯಲ್ಲಿ ಹೇಗಿರಬೇಕೆಂದರೆ, ಮನೆಯಲ್ಲಿರುವ ಹೆಣ್ಣು ಯಾವಾಗಲೂ ನಗುತ್ತಿರಬೇಕು. ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸನ್ನು ತರುತ್ತದೆ. ಮನೆಯಲ್ಲಿರುವ ಹೆಣ್ಣು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲ ಭಾಗಕ್ಕೆ ಅರಿಶಿಣ ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು. ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು. ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು. ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು. ಮನೆಯಲ್ಲಿ ಕೂದಲನ್ನು ಬಿಟ್ಟುಕೊಂಡು ಇರಬಾರದು. ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತವೆ. ಸಂಜೆ ವೇಳೆ ಕೂದಲನ್ನು ಬಿಡಬಾರದು ಮತ್ತು ಬಾಚಬಾರದು. ಶುಕ್ರವಾರ ಮತ್ತು ಮಂಗಳವಾರ ಮನೆಯಿಂದ ದಾನ ಮಾಡಬಾರದು. ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು. ಹೆಣ್ಣು ಆದವಳು ಮನೆಯ ಹೊಸ್ತಿಲು ಒಳಗಿಂದ ಯಾರಿಗೂ ದಾನ ಮಾಡಬಾರದು. ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪ ಹೆಣ್ಣು. ಮನೆಯಲ್ಲಿ ಕಣ್ಣೀರು ಹಾಕಬಾರದು. ಇದರಿಂದ ಮನೆಯಲ್ಲಿ ಏಳಿಗೆ ಇರುವುದಿಲ್ಲ. ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿ ಪೂಜೆ ಮಾಡಬಾರದು. ಹೆಣ್ಣು ಆದವಳು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು. ಆಗ ದೇವರಿಗೆ ಸೇವೆ ಮಾಡಿದಂತೆ ಹಾಗೂ ಮನೆಯಲ್ಲಿರುವ ಹೆಣ್ಣು ಹೀಗಿದ್ದರೆ ಮಾತ್ರ ಲಕ್ಷ್ಮಿ ಒಲಿಯುತ್ತಾಳೆ. ಮನೆಯಲ್ಲಿ ಹೆಣ್ಣು ಸಂಜೆ ವೇಳೆ ಬಟ್ಟೆ ಒಗೆಯುವುದಾಗಲಿ ಅಥವಾ ಮನೆ ಕಸ ಗುಡಿಸುವುದಾಗಲಿ ಮಾಡಬಾರದು. ನಿಮ್ಮ ಆತ್ಮಗೌರವವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಎಲ್ಲರನ್ನೂ ನಂಬುವ ಮೊದಲು ಅವರ ಮಾತಿಗಿಂತ ನಡೆನುಡಿಯನ್ನು ಗಮನಿಸಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಕ್ಕಿಂತ ಶಾಂತವಾಗಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರವೇ ಉತ್ತಮ. ನಿಮ್ಮ ಆರೋಗ್ಯ, ನೆಮ್ಮದಿ ಮತ್ತು ಸಂತೋಷಕ್ಕೂ ಪ್ರಾಮುಖ್ಯತೆ ನೀಡಿ. ಯಾರನ್ನಾದರೂ ಪ್ರೀತಿಸಿ, ಆದರೆ ನಿಮ್ಮನ್ನೇ ಕಳೆದುಕೊಳ್ಳುವಷ್ಟು ಅಲ್ಲ. ಮನೆಯ ಜವಾಬ್ದಾರಿಗಳ ಜೊತೆಗೆ ನಿಮ್ಮ ಕನಸುಗಳನ್ನು ಮರೆಯಬೇಡಿ. ಕಷ್ಟ ಬಂದಾಗ ಅಳುವುದು ತಪ್ಪಲ್ಲ, ಆದರೆ ಮತ್ತೆ ಎದ್ದು ನಿಲ್ಲುವುದನ್ನು ಮರೆಯಬೇಡಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಮೌಲ್ಯವನ್ನು ಗುರುತಿಸದವರಿಗಾಗಿ ನಿಮ್ಮನ್ನು ಬದಲಿಸಿಕೊಳ್ಳಬೇಡಿ. ಜೀವನದಲ್ಲಿ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸವೇ ದೊಡ್ಡ ಶಕ್ತಿ. ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಬಾರದು. ಅಶ್ವಿನಿ ದೇವತೆಗಳು ಅಸ್ತು ಅಂದು ಬಿಡುತ್ತಾರೆ. ಆದ್ದರಿಂದ ದಿನಸಿಗಳಿಗೆ ಕೊರತೆ ಉಂಟಾಗುತ್ತದೆ. ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಹಣೆಗೆ ಕುಂಕುಮ, ಕೈಗೆ ಬಳೆಗಳು, ಕಾಲಿಗೆ ಕಾಲುಂಗುರ, ಕಾಲ್ಗೆಜ್ಜೆ ಮತ್ತು ಕತ್ತಿಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಧರಿಸಬೇಕು. ಹೆಣ್ಣು ಆದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು. ಕಾಲನ್ನು ಎತ್ತಿ ನಡೆಯಬೇಕು. ಇನ್ನು ಹೆಣ್ಣು ಆದವಳು ಮೈತುಂಬ ಬಟ್ಟೆ ಹಾಕಿಕೊಂಡು ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಬಟ್ಟೆ ಹಾಕದೆ ಇತರರಿಗೆ ಮೈಕೈ ತೋರಿಸದೆ ಬಟ್ಟೆ ಧರಿಸಬೇಕು. ಯಾವುದೇ ಕಾರಣಕ್ಕೂ ಸ್ತ್ರೀಯರ ಪಾದದಡಿ ಒಡೆದಿರಬಾರದು ಮತ್ತು ಸ್ತ್ರೀಯರ ಬಾಯಿಂದ ದುರ್ವಾಸನೆ ಬರಬಾರದು. ಸ್ತ್ರೀಯರ ಬಾಯಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಮತ್ತು ಇನ್ನೊಬ್ಬರನ್ನು ಬೈಯಬಾರದು. ಸ್ತ್ರೀಯರು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಜೇಡರ ಬಲೆ, ಧೂಳು ಇರದಂತೆ ನೋಡಿಕೊಳ್ಳಬೇಕು. ಸ್ತ್ರೀಯರು ದಿನಾಲು ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು. ಹೆಣ್ಣು ಮಕ್ಕಳು ದಿನಾಲು ತಲೆಗೆ ಒಂದು ಚಿಕ್ಕ ಹೂವನ್ನಾದರೂ ಇಟ್ಟುಕೊಳ್ಳಬೇಕು. ಹಾಗೂ ಹೆಣ್ಣು ಮಕ್ಕಳು ತನಗಿಂತ ದೊಡ್ಡವರಿಗೆ ಮತ್ತು ಸಣ್ಣವರಿಗೆ ಗೌರವ ಕೊಡುವುದನ್ನು ಮಾಡಬೇಕು. ಸ್ತ್ರೀ ಆದವಳು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪಾಲನೆ ಮಾಡಬೇಕು. ಮುಂದಿನ ಪೀಳಿಗೆಯನ್ನು ಆಕೆ ತನ್ನ ಈ ಸಂಸ್ಕೃತಿಗಳಿಂದ ಹೇಳಿಕೊಡಬೇಕು. ಸ್ತ್ರೀ ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು.
ಬೇಕಾಬಿಟ್ಟಿ ಖರ್ಚನ್ನು ಮಾಡಬಾರದು. ಸ್ತ್ರೀಯರು ಕೆಟ್ಟ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ಕೊಡಬೇಕು ಮತ್ತು ಅವರು ಧೈರ್ಯವಂತರಾಗಿರಬೇಕು. ಅಹಂಕಾರ ಎನ್ನುವುದು ಸ್ತ್ರೀಯರಲ್ಲಿ ಇರಲೇಬಾರದು. ಸ್ತ್ರೀಯರು ರಾತ್ರಿ ಮಲಗುವ ವೇಳೆ ಓಲೆ ಮತ್ತು ಬಳೆಗಳನ್ನು ಬಿಚ್ಚಿಡುತ್ತಾರೆ, ಆದರೆ ಇದನ್ನು ಮಾಡಬೇಡಿ. ಸ್ತ್ರೀ ಆದವಳು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು, ಬೇರೆಯವರು ಮುಡಿದ ಹೂವನ್ನು ಮುಡಿದುಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ. ಇನ್ನು ಸ್ತ್ರೀ ಆದವರು ಕಾಲು ಅಲುಗಾಡಿಸುವುದು, ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಮಾಡಬಾರದು. ಈ ರೀತಿ ಮಾಡುವುದರಿಂದ ಹಿರಿಯರಿಗೆ ಅಗೌರವ ತೋರಿಸಿದಂತೆ ಆಗುತ್ತದೆ. ಹೆಣ್ಣು ಮಕ್ಕಳು ರಾತ್ರಿ ಕೋಪಿಸಿಕೊಂಡು ಊಟ ಮಾಡದೆ ಮಲಗಬಾರದು. ಸ್ತ್ರೀ ಆದವರು ಯಾವುದೇ ಕಾರಣಕ್ಕೂ ಯಾವ ವಸ್ತುಗಳನ್ನು ಎಡಗೈನಿಂದ ಬೇರೆಯವರಿಗೆ ಕೊಡಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.